ಪ್ರಸಾದನ ಮನೆ ಎಂದರೆ ಆತ್ಮೀಯತೆಗೆ ಒಂದು ವಿಳಾಸವಿದ್ದಂತೆ. ಆದರೆ ಆ ಮನೆಯ ಬುನಾದಿ ಬಡತನದಿಂದ ನಿರ್ಮಿಸಲ್ಪಟ್ಟಿರುತ್ತದೆ. ರಮೇಶ್ ದೊಡ್ಡ ಮಗ. ತನ್ನ ಚಿಕ್ಕಂದಿನಲ್ಲಿಯೇ ತಂದೆ ಪಡ್ತಾ ಇರುವ ಆರ್ಥಿಕ ಕಷ್ಟವನ್ನು ನೋಡಿ ತನ್ನ ಓದನ್ನು ಅರ್ಧದಲ್ಲಿಯೇ ನಿಲ್ಲಿಸಿ ಕೂಲಿ ಕೆಲಸಕ್ಕೆ ಹೋಗಿರುತ್ತಾನೆ. ಆ ಸಂಪಾದನೆಯಿಂದ ತನ್ನ ಇಬ್ಬರು ತಮ್ಮಂದಿರು ಸುರೇಶ್ ಅರುಣರನ್ನು ಪಟ್ಟಣದಲ್ಲಿ ದೊಡ್ಡ ಓದು ಓದಿಸಿರುತ್ತಾನೆ. ರಮೇಶ್ ಮಾಡುವ ತ್ಯಾಗದಿಂದಲೇ ಈ ದಿನ ಆ ಇಬ್ಬರು ದೊಡ್ಡ ಕೆಲಸದಲ್ಲಿರುತ್ತಾರೆ. ರಮೇಶನಿಗೆ ಅದೇ ಊರಿನಲ್ಲಿ ಬಡ ಕುಟುಂಬಕ್ಕೆ ಸೇರಿದ ಅನಾಮಿಕಳ ಜೊತೆ ಮದುವೆ ನಡೆಯುತ್ತದೆ. ಅನಾಮಿಕಾ ಬಹಳ ಒಳ್ಳೆಯ ಹುಡುಗಿ. ಅರೆ ರಮೇಶು, ಇಲ್ಲಿ ಬಾರು, ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೋ. ಈ ಹಾಲು ಹಿಂಡೋದು, ಹೊಲದ ಕೆಲಸ ಮಾಡೋದು ನಿನಗೆ ಚಿಕ್ಕಂದಿನಿಂದಲೇ ಅಭ್ಯಾಸವಾಗಿದೆ ಹೊರತು ನನ್ನ ಮನಸ್ಸಿನಲ್ಲಿ ಒಂದೇ ಚಿಂತೆ ಕಣೋ. ನೀನು ಕೂಡ ಓದ್ಕೊಂಡಿದ್ದಿದ್ರೆ ಈ ದಿನ ನಿನ್ನ ತಮ್ಮಂದಿರ ಹಾಗೆ AC ರೂಮಲ್ಲಿ ಕೆಲಸ ಮಾಡ್ತಾ ಇದ್ದೀಯಲ್ಲ. ನಿನ್ನ ತ್ಯಾಗನ ನೋಡ್ತಾ ಇದ್ರೆ ನಾನು ಎದೆ ಕರಗ್ತಾ ಇದೆ ಕಣೋ. ನಿನಗೆ ನಾನೇನು ಕೊಡಲಾರ್ದೆ ಹೋದೆ. ಅಪ್ಪ, ನನ್ನ ತಮ್ಮಂದಿರು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದ ಹಾಗೆ ಅಲ್ವಾ? ಸುರೇಶ್ ಅರುಣ್ ಅವರು ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಊರಿನಲ್ಲಿ ಎಲ್ರು ಸುರೇಶನ ಬಗ್ಗೆ ಅರುಣ್ ಬಗ್ಗೆ ದೊಡ್ಡದಾಗಿ ಹೇಳ್ತಾ ಇದ್ರೆ ನನ್ನ ಶರೀರಕ್ಕೆ 100 ಆನೆ ಬಲ ಬಂದ ಹಾಗಾಗಿತ್ತೆ ಅಪ್ಪ. ಅವ್ರ ಗೌರವನೇ ನನ್ನ ಗೌರವ. ಹಾಗೂ ಅನಾಮಿಕ ಬಂದ ಮೇಲೆ ನನಗೆ ಯಾವ ಲೋಪನೂ ಇಲ್ಲ. ಅನಾಮಿಕಾ ನನ್ನನ್ನು ನಮ್ಮನೇನ ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ. ಅವಳು ಇರುವಾಗ ನನಗೆ ಯಾವ ಕೊರತೆನೂ ಇಲ್ಲಪ್ಪ. ರಮೇಶ್ ಅನ್ನೋದು ಅಕ್ಷರಶಃ ಸತ್ಯ. ಅನಾಮಿಕಾ ಈ ಮನೆಗೆ ಬಂದ ಅದೃಷ್ಟದಿಂದಲೇ ಆ ಇಬ್ಬರಿಗೆ ತಕ್ಷಣ ದೊಡ್ಡ ಜಾಬ್ ಬಂದಿದೆ. ರಮೇಶನಿಗೆ ನಡೆದ ಮದುವೆ ಸಾದಾ ಸೀದಾ ಆಗಿರ್ಬೋದು ಹೊರತು ಈಗ ಸುರೇಶ್ ಅರುಣರಿಗೆ ಅಂಗರಂಗ ವೈಭವದಿಂದ ಮದುವೆ ಮಾಡಬೇಕು. ಅವರು ಆಸೆ ಪಟ್ಟ ಹಾಗೆ ಆ ಶ್ರೀಮಂತ ಹುಡುಗಿಯರ ಜೊತೆ ಮದುವೆ ಮಾಡಬೇಕು. ನಮಗೆ ಆಸ್ತಿ ಇಲ್ಲದಿದ್ರು ನಮ್ಮ ಮಮಕಾರ ನೋಡಿ ಅವರು ಒಪ್ಕೊಂಡಿದ್ದಾರೆ. ಅತ್ತೆ, ನಮ್ಮ ಅವರಿಗೆ ತಮ್ಮಂದಿರು ಅಂದ್ರೆ ಪ್ರಾಣ. ಅವರ ಸಂತೋಷಕ್ಕಾಗಿಯೇ ಅವರು ಯಾವಾಗಲೂ ಆಲೋಚಿಸ್ತಾ ಇರ್ತಾರೆ. ನಾವು ಬಡವರಾಗಿರಬಹುದು, ಆದರೆ ನಮ್ಮ ಮನೆಯಲ್ಲಿರುವ ಈ ಪ್ರೇಮವನ್ನು ಅವರು ನೋಡಿ ಸಂತೋಷ ಪಡಬೇಕು. ಅವನಿ ಅಂಜಲಿ ಪಟ್ಟಣದಲ್ಲಿ ದೊಡ್ಡ ಮಹಲಲ್ಲಿ ಬೆಳೆದವರಲ್ಲ. ನಮ್ಮ ಈ ಚಿಕ್ಕ ಹಂಚಿನ ಮನೆಯಲ್ಲಿ ಅವರು ಹೇಗೆ ಹೊಂದ್ಕೋತಾರೋ ಅಂತ ಸ್ವಲ್ಪ ಭಯವಾಗಿದೆ. ಆದರೆ ನಮ್ಮ ಆತ್ಮೀಯತೆಯಿಂದ ಅವರ ಮನಸ್ಸನ್ನು ಗೆಲ್ಲೋಣ ಅಂತ ನಂಬಿಕೆ ಕೂಡ ಇದೆ. ಕೆಲವು ದಿನದ ನಂತರ ಸುರೇಶ್ ಅರುಣರಿಗೆ ಮದುವೆ ಬಹಳ ಆಡಂಬರದಿಂದ ನಡೆಯುತ್ತದೆ. ಅನಾಮಿಕಾ ತನ್ನ ಹತ್ತಿರವಿರುವ ಚಿಕ್ಕದಾದ ಬಂಗಾರದ ಒಡವೆಗಳನ್ನು ಕೂಡ ಸುರೇಶ್ ಅರುಣರ ಮದುವೆ ಖರ್ಚಿಗಾಗಿ ಕೊಟ್ಟು ಬಿಡುತ್ತಾಳೆ. ಸುರೇಶ್ ಅರುಣರು ಮದುವೆಗಾಗಿ ದೊಡ್ಡ ಮೊತ್ತದಲ್ಲಿ ಪರ್ಸನಲ್ ಲೋನ್ ಕೂಡ ತಗೊಂಡಿರ್ತಾರೆ. ಹೊಸ ಸೊಸೆಯರು ಅವನಿ ಅಂಜಲಿ ಗಂಡನ ಮನೆಗೆ ಕಾಲಿಡುತ್ತಾರೆ. ಅವರು ಆ ಮನೆಯಲ್ಲಿ ಕಾಲಿಟ್ಟಾಗ ಶೀತಕಾಲವಾಗಿದ್ದರಿಂದ ಹೊಂದಿಕೊಂಡು ಹೋದ್ರು ಹೊರತು ಬೇಸಿಗೆಯ ಧಗೆ ಶುರುವಾಗುತ್ತಲೇ ನಿಜವಾದ ಕಷ್ಟ ಶುರುವಾಗುತ್ತದೆ. ಒಂದು ದಿನ ಮಧ್ಯಾಹ್ನ ಸೂರ್ಯ ಬೆಂಕಿ ಸುರಿತಾ ಇರ್ತಾನೆ. ಹಳೆ ಹಂಚಿನ ಮನೆ ಒಂದು ಬೆಂಕಿ ಕುಲುಮೆ ಹಾಗೆ ಬದಲಾಗುತ್ತದೆ. ಹಾಲಿನಲ್ಲಿ ಅವನಿ ಅಂಜಲಿ ಮುಖ ಬೆವರಿನಿಂದ ತುಂಬಿ ಹೋಗಿರುತ್ತೆ. ಸುರೇಶ್, ನಾನು ನಿಂಗೆ ಮೊದ್ಲೇ ಹೇಳಿದೆ, ಈ ನರಕದಲ್ಲಿರೋದು ನನ್ನಿಂದಾಗಲ್ಲ. ನಮ್ಮ ಮನೆಯಲ್ಲಿ ರೂಮ್ ಎಲ್ಲ ಸೆಂಟ್ರಲ್ AC-ಯಲ್ಲಿತ್ತು. ಇಲ್ಲಿ ಈ ಹಳೆ ಹಂಚುಗಳು ಬೆಂಕಿ ಸುರಿಸ್ತಾ ಇದೆ. ಫ್ಯಾನ್ ಹಾಕಿದ್ರೆ ಬಿಸಿ ಗಾಳಿ ಬರುತ್ತೆ. ಆ ಬಿಸಿಗೆ ನನ್ನ ಸ್ಕಿನ್ ಎಲ್ಲ ರ್ಯಾಶಸ್ ಬರ್ತಾ ಇದೆ. ನಿಜಕ್ಕೂ ನನ್ಗೆ ಇಲ್ಲಿ ಉಸಿರು ಕೂಡ ಆಡಕ್ ಆಗ್ತಾ ಇಲ್ಲ. ಹೌದು ಅರುಣ್, ನನ್ನಿಂದ ಕೂಡ ಆಗ್ತಾ ಇಲ್ಲ. ಅಡ್ಗೆ ಮನೆಯಲ್ಲಿ ಅನಾಮಿಕಾ ಅಕ್ಕ ಅಡ್ಗೆ ಮಾಡ್ತಾಳೆ. ಆ ಒಲೆ ಬಿಸಿಗೆ ಸರಿಯಾಗಿ ಈ ಫ್ಯಾನ್ ಬಿಸಿಯ ಗಾಳಿ ಇವೆರಡು ಇದ್ರೆ ನಾವು ಬೆಂದ್ ಹೋಗ್ತೀವಿ. ಕನಿಷ್ಠ ಕುಡಿಯೋಕೆ ನೀರ್ ಕುಡಿಯೋಣ ಅಂದ್ರೆ ಕೂಡ ಅದು ಕೂಡ ಬಿಸಿಯಾಗಿದೆ. ನಾವು ಬೇಗ ಪಟ್ಟಣದಲ್ಲಿ ಇಲ್ಲ ಇಲ್ಲೇ ಊರಿನಲ್ಲಿ ಇರುವ ಹೊಸ ಬಾಡಿಗೆ ಮನೆಗೆ ಹೋಗೋಣವಾ? ಅಂಜಲಿ, ಅವನಿ, ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾವು ಈ ಮನೆಯನ್ನ ಬಿಟ್ಟು ಹೋದ್ರೆ ಅಪ್ಪ ತುಂಬಾ ದುಃಖ ಪಡ್ತಾರೆ. ಅಣ್ಣಯ್ಯ ನಮ್ಗಾಗಿ ಎಷ್ಟೋ ಕಷ್ಟಪಟ್ಟಿದ್ದಾರೆ, ಅದು ನಿನಗೂ ಗೊತ್ತಲ್ಲ. ನಾವು ಮನೆ ಬದಲಾಯಿಸಿದ್ರೆ ಅವರು ಒಂಟಿಯಾಗುತ್ತಾರೆ. ನೀವು ಏಕೆ ಹಾಗೆ ಆಲೋಚಿಸ್ತಾ ಇಲ್ಲ? ಸುರೇಶ್, ಸೆಂಟಿಮೆಂಟು ನಮ್ಮ ಹಸುವೆನ ಈ ಬಿಸಿನ ತಡೆಯೋಕ್ಕಾಗಲ್ಲ. ಆರೋಗ್ಯ ಹಾಳಾಗುತ್ತೆ ಇಲ್ಲಿ. ನನಗೆ ನಿನ್ನೆಯಿಂದ ತಲೆನೋವು ಬರ್ತಾ ಇದೆ. ನಾನು ಈ ದಿನ ಸಾಯಂಕಾಲವೇ ಸಾಮಾನು ಜೋಡಿಸ್ಕೊಂಡು ಹೊರಟೋಗ್ತೀನಿ. ನೀವು ಬರ್ತೀರೋ ಇಲ್ವೋ ಅನ್ನೋದು ನಿಮ್ಮಿಷ್ಟ. ನಮ್ಮನ್ನ ಈ ಚಾವಡಿಲಿ ಇರುವಂತ ಮಾತ್ರ ಹೇಳಿದ್ರೆ ಇರಲ್ಲ. ಅಣ್ಣ, ಏನ್ ಮಾಡು ಅಂತೀಯ? ಇವರು ನಿಜಕ್ಕೂ ನಮ್ಮ ಮಾತನ್ನೇ ಕೇಳ್ತಾ ಇಲ್ಲ. ಆ ಬಾಡಿಗೆ ಮನೆಗೆ ಅಡ್ವಾನ್ಸ್ ಕಟ್ತೀನಿ. ಲೋನಿನ ಭಾರ ಒಂದು ಕಡೆ, ಹೆಂಡತಿಯರ ಹಠ ಮತ್ತೊಂದು ಕಡೆ. ಸುರೇಶ್ ಅರುಣ್ ಇಬ್ಬರು ದಿಕ್ಕು ತೋಚದ ಸ್ಥಿತಿಯಲ್ಲಿ ತಾಯಿ ತಂದೆಯರಿಗೆ ನಿಜ ಹೇಳಿ ಊರಿನಲ್ಲಿರುವ ಒಂದು ಆಧುನಿಕ ಭವನವನ್ನು ಬಾಡಿಗೆಗೆ ತಗೊಂಡು ಹೊರಟೋಗ್ತಾರೆ. ಸುರೇಶ್ ಅರುಣರು ಅವನಿ ಅಂಜಲಿ ಜೊತೆ ಹೊರಟು ಹೋಗಿದ್ದರಿಂದ ಪ್ರಸಾದ್ ಶಾರದಮ್ಮರ ಎದೆ ಹೊಡೆಯುತ್ತದೆ. ಆ ಹಳೆ ಮನೆ ಮತ್ತೆ ನಿಶ್ಶಬ್ದವಾಗಿ ಬಿಡುತ್ತದೆ. ಒಂದು ಸಾಯಂಕಾಲದ ವೇಳೆ ಪ್ರಸಾದ್ ಜಗಲಿ ಮೇಲೆ ಕೂತ್ಕೊಂಡು ಶೂನ್ಯದಲ್ಲಿ ನೋಡ್ತಾ ಇರ್ತಾನೆ. ಶಾರದಮ್ಮ ಒಳಗಡೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳೆ.
ನೋಡಿದ್ರೇನ್ರಿ, ನಾವು ಕಷ್ಟಪಟ್ಟು ಬೆಳೆಸಿದ ಮಕ್ಕಳು ಬಿಸಿನ ತಡಿಲಾರ್ದೆ ನಮ್ಮನ್ ಬಿಟ್ಟು ಹೊರಟೋದ್ರು. ನಮ್ಮ ಮನೆ ಹಳೇದಾಗಿರೋದು ನಮ್ ತಪ್ಪ. ನಮ್ಮ ಬಡತನವೇ ನಮ್ಮ ದೂರವನ್ನು ಬೆಳೆಸಿದೆ. ನನಗೆ ಇದು ಸಹಿಸಕ್ ಆಗ್ತಾ ಇಲ್ಲಯ್ಯ. ಇದು ನಮ್ ತಪ್ಪಲ್ಲ ಶಾರದಾ, ಎಲ್ಲ ಕಾಲದ ಮಹಿಮೆ. ಈ ಧನಿಕ ಮಕ್ಕಳಿಗೆ ಈ ಬಡತನ, ಈ ಬಿಸಿಲಿನದಗೆ ಅಭ್ಯಾಸವಿಲ್ಲ. ನಮ್ಮ ಮಕ್ಕಳು ಕೂಡ ಅವರ ಮಾತನ್ನು ಕೇಳದೆ ತಪ್ಪಾಗೋದಿಲ್ಲ. ರಮೇಶು, ನೀನು ಕೂಡ ಹೊರಟೋಗೋ. ಅನಾಮಿಕಳನ್ನಾದ್ರೂ ಸುಖವಾಗಿಡು. ನಿನಗೆ ಯಾವ ತೊಂದರೆಯೂ ಬರಬಾರ್ದು ಅಂತ ಅಂದ್ಕೊಂಡೆ ಹೊರತು ಈ ಹಳೆ ಮನೆಯೇ ನಿನಗೆ ಶಾಪವಾಯ್ತು ಇನ್ನೋ ಕಣೋ. ಅಪ್ಪ, ನೀನೇನ್ ಮಾತಾಡ್ತಾ ಇದ್ದೀರಾ? ನಾನು ತಮ್ಮಂದಿರನ್ನು ಓದಿಸಿದ್ದು ಅವರು ಸುಖವಾಗಿರ್ಬೇಕು ಅಂತ. ಅವರು ಹೊರಟು ಹೋದ್ರು ಅಂತ ನಾನು ದುಃಖ ಪಡ್ತಾ ಇಲ್ಲ. ನೀವು ದುಃಖ ಪಡ್ತಾ ಇದ್ರೆ ನನಗೆ ಎದೆ ನೋವು ತಪ್ಪ. ನಾನು ನಿಮ್ಮನ್ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಆಗ ಪ್ರಸಾದನಿಗೆ ದಾಹವಾಗಿದ್ದರಿಂದ ಅನಾಮಿಕಳನ್ನು ಸ್ವಲ್ಪ ನೀರು ತಗೊಂಬ ಅಂತ ಕೇಳ್ತೇನೆ. ಮಡಕೆಯಲ್ಲಿ ನೀರು ತೆಗೆದುಕೊಂಡು ಬರ್ತಾ ಇರುವಾಗ ಅನಾಮಿಕಂಗೆ ಒಂದು ಆಲೋಚನೆ ಬರುತ್ತೆ. ಮಾವಯ್ಯ, ಮೊದಲು ನೀವು ನೀರ್ ಕುಡೀರಿ, ನಿಮ್ಮ ಮನಸ್ಸನ್ನು ಕೂಡ ಶಾಂತಿ ಮಾಡ್ಕೊಳ್ಳಿ. ಅವರು ನಮ್ಮ ಮೇಲಿನ ಕೋಪದಿಂದ ಹೋಗಿಲ್ಲ ಮಾವಯ್ಯ, ಕೇವಲ ಈ ಮನೆಯಲ್ಲಿರುವ ಬಿಸಿನ ತಡಿಲಾರದೆ ಹೋಗಿದ್ದಾರೆ. ಅವರನ್ನು ನಮ್ಮ ಮನೆಗೆ ತರಿಸ್ಲಿಕ್ಕೆ ನಂಗೊಂದು ಆಲೋಚನೆ ಇದೆ. ನನ್ನ ಆಲೋಚನೆಯಿಂದ ನಮ್ಮ ಮನೆಯನ್ನು ತಣ್ಣಗೆ ಬದಲಾಯಿಸೋಣ. ಅದು ಹೇಗೆ ಅಮ್ಮ? ನಮಗೆ ಈ ಹಳೆ ಮನೆಯನ್ನ ಮಹಡಿ ಹಾಗೆ ಬದಲಾಯಿಸುವ ಸಾಮರ್ಥ್ಯವಿಲ್ಲವಲ್ಲ, ಲೋನ್ ತಗೊಳ್ಳುವ ಧೈರ್ಯ ಕೂಡ ಇಲ್ಲ. ಅವರಿಗೇನೋ ಎಸಿ ಬೇಕು. ಮನೆಯಲ್ಲಿ ಫ್ಯಾನ್ ಹಾಕಿದ್ರು ಬಿಸಿ ಗಾಳಿ ಬರುವ ಪರಿಸ್ಥಿತಿಲಿದ್ದೀವಿ ನಾವು. ಮಾವಯ್ಯ, ಈ ಮಡಕೆ ನೀರು ಯಾಕೆ ತಣ್ಣಗಿದೆ ನಿಮ್ಗೆ ಗೊತ್ತಾ? ಹೊರಗಡೆ 40 ಡಿಗ್ರಿ ಬಿಸಿಲಿದ್ರು ಫ್ರಿಡ್ಜ್ ಅಲ್ಲಿ ಇಟ್ಟದ್ದಕ್ಕಿಂತ ಈ ನೀರು ಎಷ್ಟೋ ರುಚಿಯಾಗಿ ತಣ್ಣಗಿದೆ. ಅದು ಮಣ್ಣಿನ ಮಡಕೆ ಆಗಿದ್ರಿಂದ ತಣ್ಣಗಿದೆ ತಾಯಿ. ಅದರ ಸೂಕ್ಷ್ಮ ರಂಧ್ರಗಳಿಂದ ಗಾಳಿ ಹೋಗಿರೋದ್ರಿಂದ ಅದು ತಣ್ಣಗಿದೆ. ಸರಿಯಾಗಿ ಹೇಳಿದ್ರಿ ಮಾವಯ್ಯ. ಈ ಮಣ್ಣಿನ ಮಡಕೆ ಹೊರಗಿರುವ ಬಿಸಿನ ಒಳಗಡೆಗೆ ಬರೋದಿಕ್ಕೆ ಬಿಡೋದಿಲ್ಲ, ಹಾಗೆ ಒಳಗಿರುವ ಬಿಸಿನ ಹೊರಗಡೆ ಕಳಿಸುತ್ತೆ. ನಮ್ಮ ಮನೆಯನ್ನು ಕೂಡ ಈ ಮಡಕೆ ಹಾಗೆ ಬದಲಾಯಿಸಿದ್ರೆ ಹೇಗಿರುತ್ತೆ? ನನ್ನ ಉದ್ದೇಶವೇನು ಅಂತಂದ್ರೆ, ಈ ಹಂಚಿನ ಮೇಲೆ ಮಣ್ಣಿನಿಂದ ಒಂದು ಪ್ರತ್ಯೇಕವಾದ ಆವರಣವನ್ನು ಏರ್ಪಾಟು ಮಾಡೋಣ. ಮನೆಯನ್ನು ಮಡಕೆ ಹಾಗೆ ಬದಲಾಯಿಸೋದಾ? ಏನನಾಮಿಕಾ, ನಿನ್ನ ಮಾತು ಹುಚ್ಚಿನ ಮಾತಾಗಿದೆ. ಮನೆ ಅಂದರೆ ಸಿಮೆಂಟ್ ಇಟ್ಟಿಗೆಯಿಂದ ಕಟ್ತಾರೆ ಹೊರತು ಮಣ್ಣಿನಿಂದ ಕಟ್ಟೋದೇನೋ? ಅತ್ತೆ, ಪೂರ್ವ ಕಾಲದಲ್ಲಿ ಎಲ್ಲವೂ ಮಣ್ಣಿನಿಂದಲೇ ಇತ್ತು. ಅವು ಎಷ್ಟು ತಣ್ಣಗಿತ್ತು ನಿಮ್ಗೆ ಗೊತ್ತಲ್ಲ. ನಮ್ಮ ಹಳೆ ಹಂಚಿನ ಮೇಲೆ ಹಗುರವಾದ ಮಣ್ಣನ್ನ ಒಂದು ಪದರದಾಗಿ ಹಾಕಿ ಮನೆಯ ಸುತ್ತಲೂ ಮಡಕೆಗಳನ್ನು ಒಂದು ಕ್ರಮಬದ್ಧವಾಗಿ ಜೋಡಿಸಿದರೆ ಆ ಮಡಕೆಯ ಗಾಳಿ ಮನೆಯನ್ನ ತಣ್ಣಗೆ ಇರಿಸುತ್ತೆ. ಇದಕ್ಕೆ ಹೆಚ್ಚು ಖರ್ಚು ಕೂಡ ಆಗೋದಿಲ್ಲ. ನಮ್ಮ ಊರಿನ ಕುಂಬಾರನನ್ನು ಕರೆಸಿದರೆ ಅವನ ಸಹಾಯದಿಂದ ನಾವು ಈ ಮನೆಯನ್ನ ಮಡಕೆ ಮನೆಯಾಗಿ ಬದಲಾಯಿಸಬಹುದು. ಏನಮ್ಮ, ಇದೆಲ್ಲ ಸಾಧ್ಯವೇನಾ? ನಿಜಕ್ಕೂ ಯಾವಾಗಾದ್ರೂ ಎಲ್ಲಾದ್ರೂ ಯಾರಾದ್ರೂ ಹೀಗೆ ಮಾಡಿದಾರಾ? ಒಂದು ವೇಳೆ ಮಳೆ ಬಂದ್ರೆ ಮಣ್ಣು ಕರಗಿ ಹೋಗಲ್ವಾ? ಮಾವಯ್ಯ, ಪ್ರಕೃತಿಯಲ್ಲಿರುವ ಸಹಜ ಸಿದ್ಧವಾದ ಸೂತ್ರನೇ ಇದು. ಮಳೆ ಬಾರದ ಹಾಗೆ ಮೇಲೆ ವಾಟರ್ ಪ್ರೂಫಿಂಗ್ ಹಾಗೆ ಸಹಜ ಸಿದ್ಧವಾದ ತೆಂಗಿನ ಹೊಟ್ಟನ್ನು ಉಪಯೋಗಿಸೋಣ. ನಾವು ದುಡ್ಡಿಲ್ಲ ಅಂತ ದುಃಖ ಪಡೋ ಅಗತ್ಯವಿಲ್ಲ. ಬುದ್ಧಿ ಇದ್ದರೆ ಏನಾದ್ರೂ ಸಾಧ್ಯನೇ. ನಾಳೆ ಬೆಳಿಗ್ಗೆ ನಾನು ಈ ಕೆಲಸ ಶುರು ಮಾಡ್ತೀನಿ. ಏನು ಅಂದ್ರೆ, ನೀವು ನನಗೆ ಸಹಾಯ ಮಾಡಬೇಕು. ಇನ್ನು ಮಾರನೇ ದಿನದಿಂದ 1 ವಾರದ ಕಾಲ ಮನೆ ಒಂದು ಪ್ರಯೋಗಶಾಲೆಯಾಗಿ ಬದಲಾಗುತ್ತದೆ. ಊರಿನ ಕುಂಬಾರನನ್ನು, ಮಣ್ಣಿನ ಕೆಲಸ ಮಾಡುವ ಮೇಸ್ತ್ರಿಗಳನ್ನು ಕರೆಯಿಸಿ ಹೆಂಚಿನ ಮೇಲೆ 1 ಅಡಿ ಮಣ್ಣನ್ನು ಹರಡಿಸಿ ಒಂದು ಡಿಸೈನ್ ಮಾಡಿಸುತ್ತಾರೆ. 1 ವಾರ ತಿರುಗುವವರೆಗೆ ಪ್ರಸಾದನ ಹಳೆ ಮನೆ ಒಂದು ಹೊಸ ಕೊಳೆಯನ್ನು ಹೊಂದಿರುತ್ತದೆ. ಹಂಚುಗಳು ಕಾಣಿಸಿದ ಹಾಗೆ ಮಣ್ಣಿನ ಆವರಣ, ಮಡಕೆಗಳ ಡಿಸೈನ್ ಇಂದ ಮನೆ ನೋಡಲಿಕ್ಕೆ ಒಂದು ದೊಡ್ಡ ಮಣ್ಣಿನ ಮಡಕೆ ಹಾಗೆ ಇರುತ್ತದೆ. ರಮೇಶ್ ದಿನವೂ ಆ ಮಡಕೆಯ ಮೇಲೆ ನೀರನ್ನು ಚೆಲ್ಲುತ್ತಾ ಇದ್ದರೆ ಆವಿ ಒಳಗಡೆಗೆ ಹೋಗಿ ತಂಪನ್ನು ಕೊಡುತ್ತಾ ಇರುತ್ತದೆ. ಏನಮ್ಮ ಅನಾಮಿಕಾ, ಈ ಮ್ಯಾಜಿಕ್ ಮಾಡಿದ್ಯಮ್ಮ. ನಿಜಕ್ಕೂ ಮನೆಯೊಳಗೆ ಬರುತ್ತಲೇ ಪರ್ವತದ ಮೇಲೆ ಗಾಳಿ ತಾಗಿದ ಹಾಗಿದೆ. ಈ ಮಣ್ಣಿನ ಸುವಾಸನೆ, ಆ ತಣ್ಣಗಿರೋ ತಂಪು, ನನ್ನ 60 ವರ್ಷದ ಜೀವನದಲ್ಲಿ ಇಂಥದ ಹಾಯನ್ನು ನಾನು ಯಾವತ್ತೂ ಅನುಭವಿಸಿಲ್ಲ ತಾಯಿ. ಆ ಧನಿಕರ ಎಸಿ ಕೂಡ ಇದ್ರ ಮುಂದೆ ಬಿದ್ದೋಗಿದೆ. ನಿಜಾನೇ ಕಣಯ್ಯ, ಈಗ ಅಡಿಗೆ ಮನೆಯಲ್ಲಿ ಕೂಡ ಬಿಸಿ ತಾಗ್ತಾನೆ ಇಲ್ಲ. ನಾನು ಹಾಯಾಗಿ ಅಡಿಗೆ ಮಾಡ್ತಾ ಇದ್ದೀನಿ. ಅನಾಮಿಕಾ, ನೀನು ನಿಜವಾಗಿ ನಮ್ಮನೆ ದೇವತೆ ಅಮ್ಮ. ಈ ಧಗೆಯ ಭಯ ಹೋಯ್ತು. ಅನಾಮಿಕಾ, ನಿನ್ನ ಐಡಿಯಾ ಸೂಪರ್ ಹಿಟ್ ಗೊತ್ತಾ? ಊರಿನಲ್ಲಿ ಇರೋರೆಲ್ಲ ನಮ್ಮ ಮನೆನ ನೋಡೋದಕ್ಕೆ ಕ್ಯೂ ಕಟ್ತಾ ಇದ್ದಾರೆ. ನಮ್ಮ ಮನೆ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತಗೋತಾ ಇದ್ದಾರೆ. ಈಗ ನನ್ನ ತಮ್ಮಂದಿರನ್ನು ಕರೆಸಿ ಅವರಿಗೆ ಸರ್ಪ್ರೈಸ್ ತೋರ್ಸೋಣವಾ? ಹೌದು ಮಾವಯ್ಯ, ನಿಮ್ಮ ಮಕ್ಕಳು ಸೊಸೆಯರನ್ನ ಒಂದು ಸಲ ಭಾನುವಾರ ಊಟಕ್ಕೆ ಕರೆಯಿರಿ. ಈ ತಂಪು, ಈ ಸಹಜವಾದ ತಂಪನ್ನು ನೋಡಿ ಅವರು ಆನಂದ ಪಡ್ತಾರೆ. ಒಂದು ಭಾನುವಾರದ ದಿನ ಮಧ್ಯಾಹ್ನ ಸುರೇಶ್ ಅರುಣ್ ತಮ್ಮ ಹೆಂಡತಿಯರ ಜೊತೆ ಸೇರಿ ಬೇಸರದಿಂದಲೇ ಮನೆಗೆ ಬರುತ್ತಾರೆ. ಹೊರಗಡೆ ಏನೋ 44 ಡಿಗ್ರಿಗಳ ಬಿಸಿ, ರೋಡ್ ಮೇಲಿಂದ ಬಿಸಿ ಗಾಳಿ ಹೊಡಿತಾ ಇರುತ್ತದೆ. ಅವರು ಒಳಗಡೆಗೆ ಬರುತ್ತಲೇ ಒಂದೇ ಸಲಕ್ಕೆ ಆಶ್ಚರ್ಯವಾಗುತ್ತಾರೆ. ಸುರೇಶ್, ಏನಿದು? ಒಳಗಡೆಗೆ ಬರುತ್ತಲೇ ತಣ್ಣನೆ ಗಾಳಿ ತಗಲ್ತಾ ಇದೆ. ನಿಮ್ಮ ಅಣ್ಣ ಏನಾದ್ರೂ ಎಸಿ ಕೊಂಡ್ಕೊಂಡಿದ್ದಾರಾ? ಆದ್ರೆ ಎಸಿ ಮಾತ್ರ ಎಲ್ಲೂ ಕಾಣಿಸ್ತಾ ಇಲ್ಲ.
ನಮ್ಮ ಮನೇಲಿ ಯಾವಾಗಲೂ ಇರುವ ಆ ಬೆವರಿನ ವಾಸನೆ ಕೂಡ ಬರ್ತಾ ಇಲ್ಲ ಈಗ. ಮೇಲಾಗಿ ಮಣ್ಣಿನ ವಾಸನೆ ಕೂಡ ಬರುತ್ತಾ, ಎಷ್ಟು ಅದ್ಭುತವಾಗಿದೆಯೋ. ಹೌದು ಅಕ್ಕ, ಹೊರಗಡೆ ಎಷ್ಟು ಬಿಸಿಲಿದ್ರೆ ಈ ಹಳೆ ಮನೆಯಲ್ಲಿ ಎಷ್ಟು ತಣ್ಣಗಿರೋದು ಹೇಗೆ ಸಾಧ್ಯ? ನನಗೆ ನಿಜಕ್ಕೂ ಬೆವರೇ ಬರ್ತಾ ಇಲ್ಲ. ಅರುಣ್, ಇಲ್ಲಿ ನೋಡು, ಒಳಗಡೆ ಎಷ್ಟು ಪ್ರಶಾಂತವಾಗಿದೆಯೋ. ಬನ್ರಮ್ಮ, ಬನ್ನಿ ಬನ್ನಿ. ಇದು ನಿಮ್ಮ ಅನಾಮಿಕಾ ಅಕ್ಕ ಮಾಡಿದ ಸೃಷ್ಟಿ. ನಮ್ಮ ಮನೆಯನ್ನ ಆಕೆ ಒಂದು ಮಡಕೆಯಾಗಿ ಬದಲಾಯಿಸಿದ್ಲು ತಾಯಿ. ಮಣ್ಣಿನಿಂದ ಈ ಮನೆಯ ಮಹಡಿ ಮೇಲೆ ತನ್ನ ಮಮಕಾರವನ್ನು ಸೇರಿಸಿದ್ದಾಳೆ. ಅದಕ್ಕೆ ಒಳಗಡೆ ಇಷ್ಟು ತಣ್ಣಗಿದೆ. ಅಪ್ಪ, ನಾವು ಲೋನ್ ಕಟ್ಕೊಂಡು ಆ ಬಾಡಿಗೆ ಮನೆಗೆ ದುಡ್ಡು ಸುರಿಸುತ್ತಾ ಕಷ್ಟಪಡ್ತಾ ಇದ್ದೀವಿ. ಅಲ್ಲಿ ಎಸಿ ಇದ್ರು ಸರಿ, ಈ ಆಪ್ಯಾಯತೆ, ಅನುರಾಗವಿಲ್ಲ, ಈ ಪ್ರಶಾಂತತೆ ಇಲ್ಲ. ನಿಮ್ಮ ಪ್ರೇಮವಿಲ್ಲದ ಆ ಮನೆ ನಮಗೆ ನರಕ ಅನ್ಸುತ್ತಪ್ಪ. ಆದರೆ ನಾವು ನಾವಾಗಿಯೇ ಹೋಗಿದ್ದರಿಂದ, ಕೇವಲ ಗರ್ವದಿಂದ ಬಾರದೆ ಹೋಗಿದ್ದೀವಿ. ನಮ್ಮನ್ನು ಕ್ಷಮಿಸ್ಬಿಡಿ. ಸುರೇಶ್, ಅಂಜಲಿ, ಅವನಿ, ದುಃಖ ಪಡಬೇಡಿ. ಮಾವಯ್ಯ ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರಲಾರದೆ ಹೋಗಿದ್ದಾರೆ. ನಿಮ್ಮ ಮೇಲಿನ ಅವರ ಪ್ರೇಮವೇ ನನ್ನಲ್ಲಿ ಈ ಆಲೋಚನೆ ಬರಲಿಕ್ಕೆ ಕಾರಣವಾಯ್ತು. ಪ್ರಕೃತಿಯನ್ನು ನಾವು ಪ್ರೇಮಿಸಿದರೆ ಅದು ನಮ್ಮನ್ನ ಹೀಗೆ ಕಾಪಾಡುತ್ತೆ. ಈ ಮನೆ ನಿಮಗಾಗಿ ಯಾವಾಗಲೂ ತೆಗೆದೇ ಇರುತ್ತದೆ. ಇಲ್ಲಿ ಏನು ಬಿಸಿ ಇರೋದಿಲ್ಲ, ಕೇವಲ ಅನುರಾಗವೇ ಇರುತ್ತದೆ. ನೀವು ಕೂಡ ಮನೆಗೆ ಬಂದರೆ ನೋಡಬೇಕು ಎಂದು ಮಾವಯ್ಯನ ಮನಸ್ಸು ಪರಿತಪಿಸ್ತಾ ಇದೆ. ನನ್ನನ್ನು ಕ್ಷಮಿಸು ಅಕ್ಕ, ನಾನು ಪಟ್ಟಣದ ಗರ್ವದಿಂದ ನಿನ್ನ ಪ್ರೇಮವನ್ನು ನೋಡಲಾರದೆ ಹೋದೆ. ಈ ಮಣ್ಣಿನ ಮಡಿಕೆ ಮನೆ ನಮಗೆ ಒಂದು ಹೊಸ ಪಾಠ ಕಲಿಸಿದೆ. ಪ್ರಕೃತಿಗೆ ಹತ್ತಿರವಾಗಿ, ಮನುಷ್ಯರಿಗೆ ಹತ್ತಿರವಾಗಿದ್ದರೆ ನಿಜವಾದ ಸುಖ ಎಂದು ಅರ್ಥವಾಗಿದೆ. ಹೌದು ಅಕ್ಕ, ನಾವು ಮತ್ತೆ ಈ ತಣ್ಣನೆ ಮನೆಗೆ ಬಂದ್ಬಿಡ್ತೀವಿ. ಆ ಬಾಡಿಗೆ ಮನೆ ನಮಗ್ ಬೇಡ, ನಾವೆಲ್ಲರೂ ಸೇರಿ ಇರೋಣ. ಅನಾಮಿಕಾ ಅಕ್ಕ, ನೀನು ನಮ್ಮ ಮನೆಗೆ ಸಿಕ್ಕ ನಿಧಿ. ಆ ದಿನ ಪ್ರಸಾದನ ಕುಟುಂಬ ಮತ್ತೆ ಒಂದಾಗುತ್ತದೆ. ಆ ಮಡಕೆ ಮನೆ ಅವರನ್ನು ಏಕ ಮಾಡುತ್ತದೆ. ಅನಾಮಿಕಳ ಬುದ್ಧಿವಂತಿಕೆ ನೋಡಿ ಊರೆಲ್ಲ ಮೆಚ್ಚಿಕೊಳ್ಳುತ್ತದೆ. ಸ್ವಲ್ಪ ಕಾಲದ ನಂತರ ಸುರೇಶ್, ಅರುಣ ತಮ್ಮ ಲೋನ್ ಅನ್ನು ತೀರಿಸುತ್ತಾರೆ. ಪ್ರಸಾದ್ ತನ್ನ ಸೇವಿಂಗ್ಸ್ ಕೊಡಲು ರಮೇಶ್ ಬೆಳೆದ ಬೆಳೆಯ ಆದಾಯ ಎಲ್ಲವನ್ನೂ ಸೇರಿ ಒಂದು ದೊಡ್ಡ ಮಹಡಿಯನ್ನು ಕಟ್ಟಿಕೊಳ್ತಾರೆ. ಅನಾಮಿಕಾ, ನಮ್ಮ ಹೊಸ ಮಹಡಿ ಕಟ್ಕೊಂಡಿದ್ದೀವಲ್ಲ, ಮತ್ತೆ ಹಳೆ ಮಡಕೆ ಮನೆನ ಏನ್ ಮಾಡೋಣ? ಮಾವಯ್ಯ, ಆ ಮಡಿಕೆ ಮನೆ ನಮ್ಗೆ ಕಷ್ಟ ಕಾಲದಲ್ಲಿ ದಾರಿ ತೋರಿಸಿದೆ. ಅದಕ್ಕೆ ನಾವು ಹೊಸ ಮಹಡಿ ಮೇಲೆ ಕೂಡ ನಮ್ಮ ಮಣ್ಣಿನಿಂದ ಒಂದು ಇನ್ಸುಲೇಷನ್ ಲೇಯರ್ ಹಾಕಿಸೋಣ. ಆ ಹಳೆ ಮಡಿಕೆ ಮನೆಯ ನೆನಪು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಹಾಗೆ ಇರುತ್ತೆ. ಅದನ್ನು ನಾವು ಒಂದು ಅತಿಥಿ ಗೃಹದಾಗಿ ಇಟ್ಕೊಳ್ಳೋಣ. ನಮ್ಗೆ ಕಷ್ಟ ಬಂದರೆ ದಾರಿ ತೋರಿಸಿದ ಮಣ್ಣನ್ನು ನಾವು ಮರೆಯಬಾರದಲ್ವಾ ಮಾವಯ್ಯ? ಹೌದು ಅತಿಗೆ, ಈ ಹೊಸ ಮಾಡಿಯಲ್ಲಿ ಕೂಡ ನಾವು ಅದೇ ಮಣ್ಣಿನ ವಾಸನೆಯನ್ನು, ನಿನ್ನ ವಿಜ್ಞಾನವನ್ನು ಆಸೆ ಪಡ್ತಾ ಇದೀವಿ. ಅಣ್ಣನ ತ್ಯಾಗದಿಂದ ನಾವು ಓದ್ಕೊಂಡ್ವಿ, ನಿನ್ನ ವಿವೇಕದಿಂದ ನಾವು ಆನಂದದಿದ್ದೀವಿ. ಎಲ್ಲರೂ ಸೇರಿ ಇದ್ದರೆ ಯಾವ ಮನೆಯಾದರೂ ಆನಂದದ ನಿಲಯವೇ. ನನ್ನ ಸೊಸೆ ಅನಾಮಿಕಾ ಈ ಮನೆಗೆ ಬಂದ ಮಹಾಲಕ್ಷ್ಮಿ. ಆಕೆಯಿಂದಲೇ ನಮ್ಮ ಮುದಿ ಪ್ರಾಣಗಳು ಮತ್ತೆ ಉಸಿರೆಳ್ಕೊತಾ ಇದೆ. ಅತ್ತೆ, ಪ್ರೇಮವೇ ಬುನಾದಿಯಾಗಿ, ವಿಜ್ಞಾನ ಗೋಡೆಯಾಗಿರುವ ಈ ಮನೆ ಯಾವಾಗಲೂ ತಣ್ಣಗೆ ಇರುತ್ತದೆ. ಆಕಾಶದ ಕೆಳಗೆ ನಾವು ಒಂದು ಚಿಕ್ಕ ಮಣ್ಣಿನ ಬಿಂದು. ಜೊತೆಯಾಗಿದ್ದರೆ ಅಲ್ವಾ ಸಮುದ್ರದಂತ ಬಲ. ಹಾಗೆ ಅನಾಮಿಕಾ ತನ್ನ ವಿವೇಕದಿಂದ ಒಂದು ಕುಟುಂಬವನ್ನು ಸೇರಿಸಿ ಬಡತನದಲ್ಲಿ ಕೂಡ ಮೇಧಸ್ಸಿನಿಂದ ಹೇಗೆ ಸುಖವಾಗಿರಬಹುದು ಎಂದು ತೋರಿಸಿದಳು. ಆ ಊರಿನ ಜನರು ಮಡಕೆ ಮನೆಯ ಕತೆ ಈಗಲೂ ಹೇಳ್ಕೊತಾ ಇರ್ತಾರೆ. ಒಂದು ಸಾಮಾನ್ಯವಾದ ಮಣ್ಣಿನ ಮಡಕೆಯ ಮನೆ ಒಂದು ಅಸಾಧಾರಣವಾದ ಅನುಬಂಧವನ್ನು ನಿಲ್ಲಿಸುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಒಂದು ಊರಿನಲ್ಲಿ ಆ ವರ್ಷ ಬಿಸಿಲು ಮಾಮೂಲಾಗಿರಲಿಲ್ಲ. ಮಾರ್ಚ್ ತಿಂಗಳಲ್ಲಿಯೇ ಭಾನು ತನ್ನ ಪ್ರತಾಪವನ್ನು ತೋರಿಸ್ತಾ ಇರ್ತಾನೆ. ಆ ಊರಿನಲ್ಲಿ ಹೆಸರಿರುವ ಕುಟುಂಬ ಶಾರದಾ ಪ್ರಸಾದ್ ದಂಪತಿಗಳದ್ದು. 3 ಮಕ್ಕಳು, 3 ಸೊಸೆಯರ ಜೊತೆ ಮನೆ ಯಾವಾಗಲೂ ಕಳಕಳಿಯಾಗಿರ್ತಾ ಇತ್ತು. ದೊಡ್ಡ ಮಗ ರಮೇಶ್, ಸೊಸೆ ಅನಾಮಿಕಾ. 2ನೇ ಮಗ ಸುರೇಶ್, ಸೊಸೆ ಅವನಿ. 3ನೇ ಮಗ ಅರುಣ್, ಸೊಸೆ ಅಂಜಲಿ. ಈ 3 ವಾರಗಿತ್ತಿಯರು ಒಬ್ಬರಿಗೆ ಒಬ್ಬರು ಪ್ರಾಣಪ್ರದವಾಗಿ ಇರ್ತಾ ಇದ್ರು. ಆದರೆ ಆ ವರ್ಷ ಏರುತ್ತಿರುವ ಬಿಸಿ ಅವರ ಸಹನೆಗೆ ಪ್ರಶ್ನೆಯಾಗಿ ನಿಲ್ಲುತ್ತದೆ. ಒಂದು ದಿನ ಮನೆಯಲ್ಲಿ ಶಾರದಾ ಹಣೆಯ ಮೇಲೆ ಬರ್ತಾ ಇರುವ ಬೆವರನ್ನು ಒರೆಸಿಕೊಳ್ಳುತ್ತಾ, ಕೈಯಲ್ಲಿರುವ ತಾಟಿ ಎಲೆಗಳ ಬೀಸಣಿಗೆಯಿಂದ ಬೀಸಿಕೊಳ್ಳುತ್ತಾ ಹೀಗೆ ಅಂತಾಳೆ, ಹಬ್ಬಬ್ಬಾ, ಏನೋ ಈ ವರ್ಷ ಸೂರ್ಯ ಹಾಗೆ ಹಿಡಿದ ಹಾಗಿದೆ. ಬೆಳಿಗ್ಗೆ 8 ಆಗೋಕೆ ಮೊದ್ಲು ಧಗೆ ಬರ್ತಾ ಇದೆ. ಮಧ್ಯಾಹ್ನವಂತೂ ಹೊರಗೆ ಕಾಲ ಇಡಕ್ಕಾಗಲ್ಲ. ಹೌದು ಶಾರದಾ, ಈ ಕಾಂಕ್ರೀಟ್ ಮನೆ ಹಗಲು ಬಿಸಿಯನ್ನು ಎಳೆದುಕೊಂಡು ರಾತ್ರಿಗೆ ಹೆಂಡದ ಒಲೆ ಹಾಗೆ ಬದಲಾಗುತ್ತೆ. ಫ್ಯಾನ್ ಹಾಕಿದ್ರು ಮೇಲ್ಚಾವಣಿಯಿಂದ ಬಿಸಿ ಗಾಳಿಯೇ ಕೆಳಗಿಳಿಯುತ್ತೆ. ಊರಿನಲ್ಲಿ ಕೆರೆಗಳು ಕೂಡ ಒಣಗಿ ಹೋಗಿದೆ. ಹೌದು ಮಾವಯ್ಯ, ರಾತ್ರಿ ಹೊತ್ತು ಮಂಚದ ಮೇಲೆ ಮಲಗಿದ್ರೆ ಉರಿ ಆಗತ್ತೆ.
ನೆಲದ ಮೇಲೆ ಬಟ್ಟೆ ಒದ್ದೆ ಮಾಡ್ಕೊಂಡು ಹಾಸ್ಕೊಂಡು ಮಲಗಿದ್ರೆ 10 ನಿಮಿಷದಲ್ಲಿ ಅದು ಆರ್ ಹೋಗುತ್ತೆ. ಅಕ್ಕ, ನನಗಂತೂ ಈ ರೂಮಲ್ಲಿ ಒಲೆ ಹತ್ರ ನಿಂತ್ಕೊಳ್ಳೋದು ನರಕ ಅನ್ಸುತ್ತೆ. ಹೊರಗಡೆ ಬಿಸಿಲಿನ ಧಗೆ, ಒಳಗಡೆ ಅಡುಗೆ ಧಗೆ, ಬೆವರಿಂದ ಬಟ್ಟೆ ಎಲ್ಲ ಒದ್ದೆಯಾಗಿ ಹೋಗ್ತಾ ಇದೆ. ಏನಾದ್ರೂ ಉಪಾಯವಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಅಕ್ಕ. ಅತ್ತೆ, ನೆನ್ನೆ ಪೇಪರ್ ಅಲ್ಲಿ ಓದ್ದೆ, ಈ ವರ್ಷ ಬಿಸಿಲಿನಿಂದ ಬಹಳ ಜನ ಕಷ್ಟಪಡ್ತಾರಂತೆ. ನಾವು ಎಷ್ಟು ನೀರು ಕುಡಿದ್ರು, ಎಷ್ಟು ಮಜ್ಜಿಗೆ ಕುಡಿದ್ರು ಈ ಬಿಸಿಲನ್ನ ತಡಿಯಕ್ ಆಗ್ತಾ ಇಲ್ಲ. ನಮ್ಮ ಮನೆಯಲ್ಲಿ ಎಲ್ಲಿಯೂ ಒಂದು ಕಡೆ ತಣ್ಣನೆ ಮೂಲೆ ಕೂಡ ಇಲ್ಲ. ಏನೋ ಅಮ್ಮ, ಹಳೆ ದಿನಗಳಲ್ಲಾದ್ರೆ ನಮ್ಮ ಅಪ್ಪನವರು ಮಣ್ಣಿನ ಮನೇಲಿ ಇರ್ತಾ ಇದ್ರು. ಮೇಲೆ ಮಣ್ಣಿನ ಚಾವಣಿ ಇದ್ದಿದ್ರಿಂದ ಮನೆ ತಣ್ಣಗಿರ್ತಾ ಇತ್ತು. ಆದ್ರೆ ಈಗ ಎಲ್ಲ ಇಂಥದ್ದೇ ಮನೆಗಳು. AC ಇಟ್ಕೊಳ್ಳೋಣ ಅಂತಂದ್ರೆ ಊರಲ್ಲಿ ಸರಿಯಾಗಿ ವೋಲ್ಟೇಜೇ ಇರಲ್ಲ. ಮೇಲಾಗೆ ಕರೆಂಟ್ ಬಿಲ್ ನೋಡಿದ್ರೆ ಎದೆ ನಿಂತ ಹೋಗುತ್ತೆ. ಹಾಗೆ ಅಂದುಕೊಳ್ಳುತ್ತಾ ಆ ಮಧ್ಯಾಹ್ನ ಎಲ್ಲರೂ ಹಾಲಲ್ಲಿ ಕೂತ್ಕೊಂಡು ನೀರಸವಾಗಿರ್ತಾರೆ. ಗಾಳಿ ಕೂಡ ನಿಶ್ಚಲವಾಗಿರುತ್ತದೆ. ಆಗಲೇ ಅನಾಮಿಕ ಹಳೆ ಪುಸ್ತಕಗಳನ್ನು ಕೆಲವು ತಿರುಗಿಸುತ್ತಾ ಆಲೋಚನೆಯಲ್ಲಿ ಮುಳುಗಿ ಹೋಗಿರುತ್ತಾಳೆ. ಅಕಸ್ಮಾತ್ ಆಗಿ ಆಕೆಯ ಮುಖದಲ್ಲಿ ಒಂದು ಹೊಳಪು ಕಾಣಿಸುತ್ತೆ. ಅತ್ತೆ, ಮಾವಯ್ಯ, ಎಲ್ರೂ ಒಂದ್ಸಲ ಕೇಳಿ. ಈ ಬಿಸಿಲಿನಿಂದ ನಾವು ನಮ್ಮನ್ನ ಕಾಪಾಡಿಕೊಳ್ಳಲಿಕ್ಕೆ ನನಗೊಂದು ಅದ್ಭುತವಾದ ವಿನೂತನವಾದ ಆಲೋಚನೆ ಬಂತು. ಏನಮ್ಮ ಅದು? ಏನಾದ್ರೂ ಹೊಸ ರೀತಿಯ ಕೂಲರ್ ತರೋಣ ಅಂತೀಯಾ? ಇಲ್ಲ ಮಾವಯ್ಯ, ಪ್ರಕೃತಿ ಸಿದ್ಧವಾದ ತಂಪಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮ್ಮ ಮನೆಯ ಹಿಂದ್ಗಡೆ ಖಾಲಿ ಜಾಗ ಇದೆ ಅಲ್ಲ, ಅಲ್ಲಿ ನಾವು ಒಂದು ಭೂಗರ್ಭ ಮನೆಯನ್ನ ಕಟ್ಕೊಂಡ್ರೆ ಹೇಗಿರುತ್ತೆ ಅಂತೀರಾ? ಭೂಗರ್ಭ ಮನೆನ ಅಂದ್ರೆ ನೆಲದೊಳಗೆ ಗುಂಡಿ ತೆಗೆದು ಅದ್ರಲ್ಲಿ ಇರ್ಬೇಕಾ ಅಕ್ಕ? ಅದ್ ಹೇಗೆ ಸಾಧ್ಯ ಅಕ್ಕ? ಅದೆಲ್ಲ ಸಾಧ್ಯವಕ್ಕ. ಸಾಧ್ಯ ಅವನಿ. ನೆಲದೊಳಗೆ ಸುಮಾರು 5 ರಿಂದ 10 ಅಡಿ ಕೆಳಗಡೆಗೆ ಹೋದರೆ ಮೇಲೆ ಸೂರ್ಯನ ಬಿಸಿ ಆ ಮಣ್ಣಿನ ಪೊರೆಯನ್ನು ದಾಟಿ ಒಳಗಡೆ ಬರೋದಿಲ್ಲ. ಅಲ್ಲಿ ಉಷ್ಣಾಗ್ರತೆ ಯಾವಾಗಲೂ ಸ್ಥಿರವಾಗಿ ತಣ್ಣಗೆ ಇರುತ್ತೆ. ನಾವು ಒಂದು ದೊಡ್ಡ ಹಾಲ್ ಅಂತ ರೂಮನ್ನ ಭೂಮಿಯೊಳಗೆ ಅಗಿದುಕೊಂಡು ಅದಕ್ಕೆ ಸುತ್ತಲೂ ಇಟ್ಟಿಗೆಯ ಗೋಡೆ ಕಟ್ಟಿಕೊಂಡು ಮೇಲಾಗಿ ಮಣ್ಣಿನಿಂದ ಚಾವಣಿ ಹಾಕಿ ಅದ್ರ ಮೇಲೆ ಹುಲ್ಲು ಹಾಸಿದ್ವಿ ಅಂದ್ಕೊಳ್ಳಿ. ನಿಜಕ್ಕೂ ಹೊರಗಡೆ ಬಿಸಿಲು ಬರ್ತಾ ಇದ್ರು ಒಳಗಡೆ AC ಇದ್ದ ಹಾಗೆ ಇರುತ್ತೆ. ఉంటుంది. ಭಲೇ ಇದೆ ಅಕ್ಕ ನಿನ್ನ ಐಡಿಯಾ. ನೆಲದ ಒಳಗೆ ಅಂದ್ರೆ ಅದು ಒಂಥರ ಗುಹೆ ತರ ಇರುತ್ತಲ್ಲ. ನಾವು ಚಿಕ್ಕಂದಿನಲ್ಲಿ ಬಾವಿ ಒಳಗೆ ನೋಡಿದ್ರೆ ಎಷ್ಟು ತಣ್ಣನೆ ಗಾಳಿ ಬರ್ತಾ ಇತ್ತೋ, ಇದು ಕೂಡ ಹಾಗೆ ಇರುತ್ತೆ ಏನೋ. ಈ ಆಲೋಚನೆ ಕೇಳೋದಕ್ಕೆ ಚೆನ್ನಾಗಿದೆ ಹೊರತು ಮತ್ತೆ ಗಾಳಿ ಬೆಳಕು ಹೇಗಮ್ಮ ಒಳಗಡೆ ಉಬ್ಬುಸ ಆಗಲ್ವಾ? ಮನುಷ್ಯ ಇರಬಲ್ವೋ ಅಂತೀಯಾ? ಅದಕ್ಕೆ ಒಂದು ಐಡಿಯಾ ಇದೆ ಅತ್ತೆ. 4 ಮೂಲೆಯಲ್ಲಿ ಮೇಲಕ್ಕೆ ಬರುವ ಹಾಗೆ ವೆಂಟಿಲೇಷನ್ ಪೈಪ್ ಇಡೋಣ. ಮೇಲೆ ಮಧ್ಯದಲ್ಲಿ ಒಂದು ಗಾಜಿನ ಕಿಟಕಿ ಇಟ್ಕೊಂಡ್ರೆ ಹಗಲಿನ ಬೆಳಕು ಬರುತ್ತದೆ. ಒಳಗಡೆ ಹೋಗೋದಕ್ಕೆ ಮೆಟ್ಟಿಲು ಕಟ್ಕೋಬಹುದು. ನಿಜವೇನಮ್ಮ? ಪುರಾತನ ಕಾಲದಲ್ಲಿ ರಾಜರು ಕೂಡ ಇಂತಹ ಅಂತಃಪುರನ ಕಟ್ಕೊಂತಾ ಇದ್ರಂತೆ. ಅನಾಮಿಕ ಹೇಳಿದ್ದು ಶಾಸ್ತ್ರೀಯವಾಗಿ ಕೂಡ ಕರೆಕ್ಟೇ. ಭೂಮಿ ಯಾವಾಗಲೂ ತನ್ನ ಒಳಗಿನ ಪದರದಲ್ಲಿ ತಂಪನ್ನು ಇಟ್ಕೊಂಡಿರುತ್ತೆ. ರಮೇಶು, ಸುರೇಶು, ಅರುಣು, ನೀವೇನಂತೀರೋ? ಅನಾಮಿಕ ಆಲೋಚನೆ ಯಾವಾಗಲೂ ತಪ್ಪಾಗಲ್ಲಪ್ಪ. ನಮ್ಮ ಮನೆ ಹಿಂದೆ ಇರುವ ಜಾಗದಲ್ಲಿ ಮಣ್ಣು ಬಹಳ ಗಟ್ಟಿಯಾಗಿದೆ, ಕುಸಿದು ಹೋಗುವ ಪ್ರಮೇಯವೇ ಇಲ್ಲ. ನಾವು 3 ನಾಳೆಯಿಂದನೇ ಕೆಲಸ ಶುರು ಮಾಡ್ತೀವಿ. ಹೌದು ಅಣ್ಣಯ್ಯ, ಹೊರಗಡೆ ಯಾರಿಗೋ ದುಡ್ಡು ಕೊಟ್ಟು ಕಟ್ಕೊಳ್ಳೋ ಬದಲು ನಾವು ಸ್ವಂತವಾಗಿ ಆಗಿದ್ದು ಕಟ್ಕೊಂಡ್ರೆ ಅದರ ತೃಪ್ತಿನೇ ಬೇರೆ. ಮೇಲಾಗಿ ಈ ಸೊಸೆಯರು ಕೂಡ ಸಹಾಯ ಮಾಡ್ತಾರಲ್ಲ. ಖಚಿತವಾಗಿ 1 ವಾರ ಕಷ್ಟಪಟ್ರೆ ಬಿಸಿಲು ಕಾಲವೆಲ್ಲ ಹಾಯಾಗಿರ್ಬಹುದು. ನಾನು ಈಗ್ಲೇ ಹೋಗಿ ಕೆಲಸವೆಲ್ಲ ಸಿದ್ಧ ಮಾಡ್ತೀನಿ. ಹಾಗೆ ಅನ್ನುತ್ತಾ ಆ ರಾತ್ರಿ ಎಲ್ಲರೂ ಸೇರಿ ಪ್ಲಾನ್ ಮಾಡುತ್ತಾರೆ. ಮಾರನೇ ದಿನ ಬೆಳಿಗ್ಗೆ 5 ಗಂಟೆಗೆ ಕೆಲಸ ಶುರುವಾಗುತ್ತದೆ. ರಮೇಶ್, ಸುರೇಶ್, ಅರುಣ್ ಹಾರೆಗಳು ಗುದ್ದಲಿ ಹಿಡಿದುಕೊಂಡು ಅಗೆಯಲಿಕ್ಕೆ ಶುರು ಮಾಡುತ್ತಾರೆ. ಸೊಸೆಯರು 3 ಕೂಡ ಮಣ್ಣನ್ನು ಬುಟ್ಟಿಯಿಂದ ತೆಗೆದು ಹೊರಗೆ ಹಾಕುತ್ತಾ ಸಹಕರಿಸುತ್ತಾರೆ. ಅಮ್ಮ, ಏನಕ್ಕ ಈ ಮಣ್ಣು ಇಷ್ಟು ಭಾರವಾಗಿದೆ? ಆದ್ರೆ ಒಂದು ಗಮನಿಸಿದೀಯಾ? ಒಳಗಡೆ 2 ಅಡಿ ಕೆಳಗೆ ಹೋಗ್ತಲೇ ಮಣ್ಣು ಒದ್ದೆಯಾಗಿ ತಣ್ಣಗೆ ತಗಲುತ್ತೆ. ಹೌದು ಅವನಿ ಅಕ್ಕ, ಮೇಲಾಗಿ ಬಿಸಿಲಿನ ಬೇಗೆ ಶುರುವಾದ್ರೂ ಸರಿ ಒಳಗಡೆ ಸ್ವಲ್ಪ ಹೊತ್ತು ತಣ್ಣನೆ ವಾಸನೆ ಬರ್ತಾ ಇದೆ. ಇದು ನಿಜವಾಗಿಯೂ ಚೆನ್ನಾಗಿದೆ. ಅಟ್ಟು ಬಿಡಬೇಡಿ, ನಾವು 5 ಅಡಿ ಒಳಗಡೆಗೆ ಹೋದ ಹೊರತು ನಿಜವಾದ ತಣ್ಣಗಿನದ್ದು ಬರೋದಿಲ್ಲ. ರಮೇಶ್ ಅವರೇ, ಸ್ವಲ್ಪ ಈ ಕಡೆ ಮಣ್ಣನ್ನು ಕೂಡ ತೆಗೀರಿ, ಅಲ್ಲಿ ನಾವು ಮೆಟ್ಟಿಲು ಕಟ್ಟಬೇಕಲ್ಲ. ಜಾಗ್ರತೆ ಹುಡುಗಿಯರೇ. ರಮೇಶ್ ಬಾಬು, ಮಧ್ಯದಲ್ಲಿ ಪಿಲ್ಲರ್ ಹಾಗೆ ಮಣ್ಣನ್ನ ಬಿಟ್ಬಿಡಿ, ಇಲ್ಲ ಅಂದ್ರೆ ಮೇಲೆ ಮೇಲ್ಚಾವಣಿ ನಿಲ್ಲಲ್ಲ. ಪ್ರಸಾದ್ ಅವರೇ, ನೀವು ಮೇಲೆ ಆ ಹುಲ್ಲು ಮಣ್ಣನ್ನ ಸಿದ್ಧ ಮಾಡಿ, ಮೇಲ್ಚಾವಣಿಗೆ ಬೇಕಲ್ಲ. ಹಾಗೆ 1 ವಾರದ ಹೊತ್ತು ಆ ಕುಟುಂಬವೆಲ್ಲ ಬೇರು ಸುರಿಸುತ್ತದೆ. 3 ಮಕ್ಕಳು ಕಷ್ಟಪಟ್ಟು ನೆಲವನ್ನು 8 ಅಡಿ ಒಳಗಡೆಗೆ ಅಗೆಯುತ್ತಾರೆ. 10 ಅಡಿ ಅಗಲ, 20 ಅಡಿ ಉದ್ದ
ಒಂದು ದೊಡ್ಡ ರೂಮು ಸಿದ್ಧವಾಗುತ್ತದೆ. ಒಳಗಡೆ ಗೋಡೆಗೆ ಮಣ್ಣಿನಿಂದಲೇ ಪ್ಲಾಸ್ಟಿಂಗ್ ಮಾಡಿ ಸುಣ್ಣ ಹೊಡೆಯುತ್ತಾರೆ. ಮೇಲೆ ಬಲವಾದ ಮರದ ತುಂಡುಗಳನ್ನು ಹಾಕಿ ಮೇಲ್ಛಾವಣಿ ಶುರು ಮಾಡುತ್ತಾರೆ. ಅದರ ಮೇಲೆ ಹಂಚು ಮಣ್ಣಿನ ಪರದೆ, ಅದರ ಮೇಲೆ ಹುಲ್ಲು ಹಾಕಿ ಸಿದ್ಧ ಮಾಡುತ್ತಾರೆ. ಅತ್ತೆ, ಮಾವಯ್ಯ, ಮನೆ ಸಿದ್ಧವಾಗಿ ಹೋಗಿದೆ. ಇನ್ನು ಎಲ್ಲರೂ ಒಳಗಡೆಗೆ ಹೋಗೋಣ ಬನ್ನಿ. ಅಬ್ಬೋ, ಏನಿದು ಅನಾಮಿಕಾ, ಕಾಲೆತ್ತಿ ಕಾಲಿಡೋದ್ರೊಳಗೆ ಉಷ್ಣಾಗ್ರತೆ ಬದಲಾಗಿ ಹೋಗಿದೆ. ಹೊರಗಡೆ 35 ಡಿಗ್ರಿ ಬಿಸಿಲಿದ್ದರೆ ಇಲ್ಲಿ 25 ಡಿಗ್ರಿಗಳಿಗಿಂತ ಕಡಿಮೆಯಾಗಿ ಇರೋ ಹಾಗಿದೆ. ನಿಜಾನೇ ರೀ, ಎಸಿ ಹಾಕಿದ ಹಾಗೆ ತಣ್ಣಗಿದೆ. ಆಮೇಲೆ ಗಾಜಿನ ಕಿಟಕಿಯಿಂದ ಬರುವ ಬೆಳಕಿನಿಂದ ರೂಮ್ ಎಲ್ಲ ಬೆಳಕಾಗಿ ಕಾಣಿಸುತ್ತೆ. ಕತ್ತಲೆ ಅನ್ನುವ ಮಾತೇ ಇಲ್ಲ. ಅತ್ತೆ, ನಾನು ಇಲ್ಲಿ ಒಂದು ಮೂಲೆಯಲ್ಲಿ ಅಡಿಗೆ ಮಾಡಲಿಕ್ಕೆ ಏರ್ಪಾಟು ಮಾಡಿದ್ದೀನಿ. ಇಲ್ಲಿ ಅಡಿಗೆ ಮಾಡಿದರೆ ಹೊರಗೆ ಹೋಗೋದಕ್ಕೆ ಈ ಪೈಪ್ ಇಟ್ಟಿದ್ದೀನಿ, ನೋಡಿದ್ರಾ? ಇನ್ನು ನಿಮ್ಗೆ ಈ ಬಿಸಿಲಿನ ಧಗೆ ಅನ್ನೋದೇ ಇರೋದಿಲ್ಲ. ನಾನು ಈ ಮೂಲೆಯಲ್ಲಿ ಮಾವಯ್ಯಂಗೆ ಚೇರ್ ಕೂಡ ಹಾಕಿದ್ದೀನಿ. ಇಲ್ಲಿ ಕೂತ್ಕೊಂಡು ನೀವು ಪ್ರಶಾಂತವಾಗಿ ಪುಸ್ತಕ ಓದ್ಬಹುದು. ರಾತ್ರಿ ಹೊತ್ತು ಇಲ್ಲಿ ಎಲ್ಲರೂ ಚಾಪೆ ಹಾಕೊಂಡು ಮಲ್ಗೋಣ. ಹಾಗೆ ಆ ಮಾರನೇ ದಿನದಿಂದ ಅವರ ದಿನಚರ್ಯೆ ಪೂರ್ತಿಯಾಗಿ ಬದಲಾಗುತ್ತದೆ. ಹಗಲು 10 ಗಂಟೆಗೆಲ್ಲ ಅವರೆಲ್ಲ ಭೂಗರ್ಭ ಮನೆಯೊಳಗೆ ಹೋಗ್ತಾ ಇದ್ರು. ಮಧ್ಯಾಹ್ನ ಊಟ ಕೂಡ ಅಲ್ಲೇ. ಆ ತಣ್ಣನೆಯ ವಾತಾವರಣದಲ್ಲಿ ಎಲ್ಲರೂ ಸೇರಿ ಮಾತನಾಡಿಕೊಳ್ಳುತ್ತಾ ಎಷ್ಟೋ ಸಂತೋಷದಿಂದ ಇರ್ತಾ ಇದ್ರು. ಊರಿನಲ್ಲಿ ಮಿಕ್ಕವರೆಲ್ಲರೂ ಬಿಸಿಲನ್ನು ತಡೆಯಲಾರದೆ ಒದ್ದಾಡ್ತಾ ಇದ್ರೆ ಈ ಕುಟುಂಬ ಮಾತ್ರ ಪ್ರಶಾಂತವಾಗಿ ಇರ್ತಾ ಇತ್ತು. ಅನಾಮಿಕಾ, ಊರಿನಲ್ಲಿ ಎಲ್ರು ನಮ್ಮ ಭೂಗರ್ಭ ಮನೆ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಮೊನ್ನೆ ರಂಗಯ್ಯನವರು ಬಂದು ನೋಡಿ, ಅಬ್ಬಾ, ನಿನ್ನ ಹೆಂಡತಿಯರು ಮಾಮೂಲಿ ಬುದ್ಧಿವಂತರಲ್ಲಪ್ಪ, ಮಣ್ಣಿನಲ್ಲಿ ಮಹಾಲಕ್ಷ್ಮಿನ ನೋಡಿದ್ದೀರಾ ಅಂತ ಎಷ್ಟೋ ಮೆಚ್ಕೊಂಡ್ರು ಗೊತ್ತಾ? ಹೌದು ಅಣ್ಣಯ್ಯ, ನಮ್ಮನ್ನು ನೋಡಿ ಪಕ್ಕದ ಮನೆಯವರು ಕೂಡ ಅವರ ಹಿತ್ತಲಿನಲ್ಲಿ ಇಂಥ ಪ್ರಯತ್ನ ಮಾಡ್ತೀನಿ ಅಂತ ಇದ್ದಾರೆ. ನಾವು ಮಾಡಿದ ಈ ಕೆಲಸದಿಂದ ಎಲ್ರಿಗೂ ಒಂದು ದಾರಿ ಸಿಕ್ಕಿದೆ. ನನ್ನ ಸೊಸೆಯರು 3 ಬಹಳ ಕಷ್ಟಪಟ್ಟು ಮಣ್ಣನ್ನ ಎತ್ತಿದ್ರಿಂದಲೇ ಅಲ್ವಾ ಇದು ಸಾಧ್ಯವಾಗಿದ್ದು. ನಿಜವಾಗಿಯೂ ಅನಾಮಿಕಳ ಆಲೋಚನೆ, ಅವನಿ ಅಂಜಲಿಯರ ಸಹಕಾರ ಇಲ್ಲದೆ ಇದ್ರೆ ಈ ಮುದುಕರು ಈ ಬಿಸಿಲನ್ನ ತಡೀಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅತ್ತೆ, ಇದರಲ್ಲಿ ನಂದೇನಿದೆ? ಎಲ್ರು ಸೇರಿ ಕೆಲಸ ಮಾಡಿದೀವಿ, ಆದ್ರಿಂದ 1 ವಾರದಲ್ಲಿ ಕೆಲಸ ಪೂರ್ತಿ ಆಯ್ತು. ನಾವು ವಾರಗಿತ್ತಿಯರ ಒಗ್ಗಟ್ಟೆ ಅತಿ ದೊಡ್ಡ ಬಲ. ಹೌದು ಅಕ್ಕ, ಈ ಭೂಗರ್ಭ ಮನೆಯಲ್ಲಿದ್ರೆ ನಿಜಕ್ಕೂ ಸಮಯವನ್ನೇ ಗೊತ್ತಾಗ್ತಾ ಇಲ್ಲ. ತಣ್ಣಗೆ ಇರೋದ್ರಿಂದ ಎಸಿ ಕೂಡ ಅಗತ್ಯವಿಲ್ಲ. ಅತ್ತೆ, ಈಗ ಯುಗಾದಿ ಹಬ್ಬ ಅಲ್ವಾ, ನಾವು ಈ ಭೂಗರ್ಭ ಮನೆಯಲ್ಲಿ ಪಚ್ಚಡಿ ಮಾಡ್ಕೊಂಡು ಹಬ್ಬ ಮಾಡ್ಕೊಳ್ಳೋಣ. ಅಲ್ಲಿ ಎಲ್ರಿಗೂ ಸ್ಥಳ ಸರಿ ಹೋಗುತ್ತೆ. ಹಾಗೆ ಆ ವರ್ಷ ಬಿಸಿಲು ಪತಾಕಸ್ಥಾಯಿಗೆ ಏರಿದರೂ ಶಾರದಳ ಕುಟುಂಬಕ್ಕೆ ಆ ಬಿಸಿಲಿನ ಧಗೆ ತಾಗಲಿಲ್ಲ. ಮೇ ತಿಂಗಳಲ್ಲಿ ಬೆಂಕಿ ಸುರಿಸುವ ಬಿಸಿಲು ಕೂಡ ಆ ಭೂಗರ್ಭ ಗೋಡೆಯನ್ನು ದಾಟಿ ಒಳಗಡೆಗೆ ಬರಲಾಗಲಿಲ್ಲ. ತಣ್ಣನೆಯ ನೀರು, ತಣ್ಣನೆಯ ಗಾಳಿ, ವಾರಗಿತ್ತಿಯರ ನಗುವಿನಿಂದ ಆ ಮನೆ ಒಂದು ಸ್ವರ್ಗದ ಹಾಗೆ ಬದಲಾಯಿತು. ನೋಡು ಶಾರದಾ, ಈ ದಿನ ಮಳೆ ಶುರುವಾಗಿದೆ. ಗಾಳಿಯಲ್ಲಿ ಆ ಬಿಸಿಲಿನ ಧಗೆ ಹೋಗಿ ತಂಪು ಬಂದಿದೆ. ನಾವು ಈ ಬೇಸಿಗೆ ಯುದ್ಧವನ್ನು ಗೆದ್ದಿದ್ದೀವಿ. ನಿಜಾನೇ ರೀ, ಇದೆಲ್ಲ ನಮ್ಮ ಸೊಸೆಯರ ಪುಣ್ಯ. ಅವರು ಬುದ್ಧಿವಂತರು ಆಗಿದ್ದರಿಂದ ನಮಗೆ ಸುಖ ಸಿಕ್ಕಿದೆ. ಮಾವಯ್ಯ, ಪ್ರಕೃತಿಯನ್ನ ಜಯಿಸೋದು ಅನ್ನೋದು ಅದರಿಂದ ಜೊತೆ ಸೇರಿಸಿ ಬದುಕೋದೆ. ನಾವು ನೆಲವನ್ನೇ ನಂಬಿದ್ವಿ, ಆ ತಾಯಿ ನಮ್ಮನ್ನ ತಣ್ಣಗೆ ಕಾಪಾಡಿದ್ಲು. ಇನ್ನು ಈ ರೂಮನ್ನ ಕ್ಲೀನ್ ಮಾಡಿ ಮುಚ್ಚೋಣ ಅಕ್ಕ, ಮತ್ತೆ ಬರುವ ವರ್ಷ ಉಪಯೋಗಿಸ್ಬೋದು. ಮುಚ್ಚೋದೇನಕ್ಕೆ ಅವನಿ ಅಕ್ಕ, ಚಳಿಗಾಲದಲ್ಲಿ ಇಲ್ಲಿ ಬೆಚ್ಚಗಿರುತ್ತೆ. ಇದನ್ನ ನಾವು ಸ್ಟೋರ್ ರೂಮ್ ಆಗಿ ಉಪಯೋಗಿಸ್ಬೋದು. ಹಾಗೆ ಆ 3 ವಾರಗಿತ್ಯರು ತಮ್ಮ ಬುದ್ಧಿವಂತಿಕೆಯಿಂದ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡು ಹಿಡಿಯೋದೇ ಅಲ್ಲದೆ ಕುಟುಂಬವೆಲ್ಲವೇ ಸೇರಿ ಇರುವ ಹಾಗೆ ಮಾಡುತ್ತದೆ. ಊರೆಲ್ಲ ಅವರನ್ನು ನೋಡಿ ಗರ್ವ ಪಡುತ್ತದೆ. ಶಾರದಾ ಪ್ರಸಾದ್ ದಂಪತಿಗಳು ತಮ್ಮ ಸೊಸೆಯರನ್ನು ಆಶೀರ್ವದಿಸಿ ಆನಂದದಿಂದ ಜೀವಿಸುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.